ನೋಡಿ ಸ್ವಾಮಿ, ಅಯ್ಯಯ್ಯೋ ಮಿಸ್ಟೇಕ್, ರಿಟೇಕ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಎಪಿಸೋಡ್ 4. ಸೊ ಗೈಸ್, ಬೆಳಗ್ಗೆನೆ ಪ್ರೈವೇಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡೋಕ್ಕೆ ಬಂದೆ. ನಾಷ್ಟಕ್ಕೆ ಮುದ್ದೆ, ಸಾರು, ಜೋಳ ತಿಂದೆ. ಅದಾದಮೇಲೆ ಮಧ್ಯಾಹ್ನದವರೆಗೂ ಮಾಡೋಕ್ಕೆ ಏನೂ ಕೆಲಸ ಇರಲಿಲ್ಲ. ಇವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಇವ್ರ ಮನೇಲಿ ಓಣಮ್ ಅಂದರು. ಅದಕ್ಕೆ ಇವಳೆ ಅವ್ರ ಮನೆಗೆ ಕರ್ಕೊಂಡೋದ್ಲು. ಎಂಟ್ರೆನ್ಸಲ್ಲೇ ಫ್ಲವರ್ ಡೆಕೋರೇಷನ್ ಫುಲ್ ಸೂಪರ್. ಆಮೇಲೆ ಆಂಟಿ ಬಾಳೆ ಎಲೆ ಊಟ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹತ್ರದಿಂದ ಇದೆಲ್ಲ ನೋಡ್ಕೊಬೇಕು ಅಂತಾರಲ್ಲ, ಅದಿದೆ ಅನ್ಸುತ್ತೆ ನೋಡಿ. ಅಕ್ಕ ಅದಕ್ಕೆ ಟೇಬಲ್ ಮೇಲೆ ಕುತ್ಕೊಂಡು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇದೇ ನೋಡಿ ಕೇರಳ ಸ್ಟೈಲ್ ಓಣಮ್ ಸ್ಪೆಷಲ್ ಫುಡ್. ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ. ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದೇ ಸವಿತಾ ಇದ್ದೆ. ಸೂಪರ್ ಸೂಪರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಈ ಉಪ್ಪಿನಕಾಯಿ ನಮ್ಮ ಕರ್ನಾಟಕದ ಉಪ್ಪಿನಕಾಯಿ ಥರ ಇರಲಿಲ್ಲ ಗೈಸ್. ಇಟ್ ವಾಸ್ ಕೇರಳ ಉಪ್ಪಿನಕಾಯಿ. ಸ್ವೀಟು ಖಾರ ಎರಡೂ ಇತ್ತು. ಅದು ಅಲ್ಲದೆ ಅದು ಮೆಣಸಿನ್ಕಾಯ್ದಂತೆ. ಇಟ್ ವಾಸ್ ವೆರಿ ಟೇಸ್ಟಿ. ಇವಳು ನೋಡಿ, ನಾನು ವೀಡಿಯೋ ಮಾಡ್ತಿದ್ದೀನಲ್ಲ, ಅದನ್ನ ನೋಡಿ ಅವಳು ಇನ್ಫ್ಲೂಯೆನ್ಸ್ ಆಗಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಔಟ್ಪುಟ್ಟು ತಗೊಂಬಂದು ತೋರಿಸೋದ್ಲು ಗೈಸ್. Her style of shooting was like this: see and learn. Okay, by the way, I also learned it. ಗೈಸ್, ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಊಟ ಎಷ್ಟು ಟೇಸ್ಟಿಯಾಗಿತ್ತು ಅಂತ. ಆಮೇಲೆ ಡೆಸರ್ಟಿಗೆ ಪಾಯಸ ಕೊಟ್ಟರು, ಅದು ಅಷ್ಟು ಟೇಸ್ಟಿಯಾಗಿತ್ತು ಅಂತ ಇವಳನ್ನ ನೋಡಿ ಗೆಸ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮಮ್ಮ ಸೀತಾಫಲ ತಂದಿದ್ರು ಗೈಸ್, ಅದನ್ನು ಟ್ರೈ ಮಾಡಿದೆ. ನೀವು ಯಾರಾದರೂ ಇದನ್ನು ಮುಂಚೆನೇ ಟ್ರೈ ಮಾಡಿದ್ದೀರೋ ಕಮೆಂಟ್ ಹಾಕಿ. ಕಮೆಂಟ್ ಮಾಡಲ್ಲ ಗೊತ್ತು, ಆದರೂ ಸುಮ್ಮನೆ ಫಾರ್ಮ್ಯಾಲಿಟೀಸ್ ಹೇಳಬೇಕಲ್ಲ. ಓಕೆ ಫ್ರೆಂಡ್ಸ್, ಬಾಯ್, ಶುಭಮ್. ಬೈ ದ ವೇ ಟೇಸ್ಟ್ ಚೆನ್ನಾಗಿತ್ತು.